ಇನ್ನೊಂದು ನಾನು ಸಾಹೇಬ್ರ 11 ತಿಂಗಳ ಪ್ರಧಾನಿ ಆಗಿದ್ದು ಕಾಲದ ಒಂದು ಮಾತನ್ನ ಹೇಳ್ತೇನೆ. ನೀವು ಜವಾಹರಲಾಲ್ ನೆಹರು ಅವರ ಕಾಲದಿಂದ ಹಿಡಿದು ಎಲ್ಲ ಪ್ರಧಾನಿಯವರ ರೆಕಾರ್ಡ್ ಅನ್ನ ನೋಡಿ, along with good, there is a long-term damage also, except in his case. In those 11 months, no negative long-term decision was taken. About which Prime Minister can you say that? ನೆಹರು ಅವರ ಕೆಲವು ದೊಡ್ಡ ವ್ಯಕ್ತಿ, ಆದರೆ ಕೆಲವು ಅವರ ಡಿಸಿಷನ್ಸ್ ಲಾಂಗ್ ಟರ್ಮ್ ಇದರಲ್ಲಿ ನೋಡಿದ್ರೆ ಈಗ ಅನ್ಸುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ. ಹಾಗೆ ಎಲ್ಲ ಪ್ರಧಾನಿ ಅವ್ರು ನೋಡಿ, he is the only one about whom nothing negative can be said. ಇನ್ನೊಂದು ನಾನು ಸಾಹೇಬ್ರ 11 ತಿಂಗಳ ಪ್ರಧಾನಿ ಆಗಿದ್ದು ಕಾಲದ ಒಂದು ಮಾತನ್ನ ಹೇಳ್ತೇನೆ. ನೀವು ಜವಾಹರಲಾಲ್ ನೆಹರು ಅವರ ಕಾಲದಿಂದ ಹಿಡಿದು ಎಲ್ಲ ಪ್ರಧಾನಿಯವರ ರೆಕಾರ್ಡ್ ಅನ್ನ ನೋಡಿ, along with good, there is a long-term damage also, except in his case. In those 11 months, no negative long-term decision was taken. About which Prime Minister can you say that? ನೆಹರು ಅವರ ಕೆಲವು ದೊಡ್ಡ ವ್ಯಕ್ತಿ, ಆದರೆ ಕೆಲವು ಅವರ ಡಿಸಿಷನ್ಸ್ ಲಾಂಗ್ ಟರ್ಮ್ ಇದರಲ್ಲಿ ನೋಡಿದ್ರೆ ಈಗ ಅನ್ಸುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ. ಹಾಗೆ ಎಲ್ಲ ಪ್ರಧಾನಿ ಅವ್ರು ನೋಡಿ, he is the only one about whom nothing negative can be said. ಇನ್ನೊಂದು ನಾನು ಸಾಹೇಬ್ರ 11 ತಿಂಗಳ ಪ್ರಧಾನಿ ಆಗಿದ್ದು ಕಾಲದ ಒಂದು ಮಾತನ್ನ ಹೇಳ್ತೇನೆ. ನೀವು ಜವಾಹರಲಾಲ್ ನೆಹರು ಅವರ ಕಾಲದಿಂದ ಹಿಡಿದು ಎಲ್ಲ ಪ್ರಧಾನಿಯವರ ರೆಕಾರ್ಡ್ ಅನ್ನ ನೋಡಿ, along with good, there is a long-term damage also, except in his case. In those 11 months, no negative long-term decision was taken. About which Prime Minister can you say that? ನೆಹರು ಅವರ ಕೆಲವು ದೊಡ್ಡ ವ್ಯಕ್ತಿ, ಆದರೆ ಕೆಲವು ಅವರ ಡಿಸಿಷನ್ಸ್ ಲಾಂಗ್ ಟರ್ಮ್ ಇದರಲ್ಲಿ ನೋಡಿದ್ರೆ ಈಗ ಅನ್ಸುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ. ಹಾಗೆ ಎಲ್ಲ ಪ್ರಧಾನಿ ಅವ್ರು ನೋಡಿ, he is the only one about whom nothing negative can be said. ಇನ್ನೊಂದು ನಾನು ಸಾಹೇಬ್ರ 11 ತಿಂಗಳ ಪ್ರಧಾನಿ ಆಗಿದ್ದು ಕಾಲದ ಒಂದು ಮಾತನ್ನ ಹೇಳ್ತೇನೆ. ನೀವು ಜವಾಹರಲಾಲ್ ನೆಹರು ಅವರ ಕಾಲದಿಂದ ಹಿಡಿದು ಎಲ್ಲ ಪ್ರಧಾನಿಯವರ ರೆಕಾರ್ಡ್ ಅನ್ನ ನೋಡಿ, along with good, there is a long-term damage also, except in his case. In those 11 months, no negative long-term decision was taken. About which Prime Minister can you say that? ನೆಹರು ಅವರ ಕೆಲವು ದೊಡ್ಡ ವ್ಯಕ್ತಿ, ಆದರೆ ಕೆಲವು ಅವರ ಡಿಸಿಷನ್ಸ್ ಲಾಂಗ್ ಟರ್ಮ್ ಇದರಲ್ಲಿ ನೋಡಿದ್ರೆ ಈಗ ಅನ್ಸುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ. ಹಾಗೆ ಎಲ್ಲ ಪ್ರಧಾನಿ ಅವ್ರು ನೋಡಿ, he is the only one about whom nothing negative can be said. ಇನ್ನೊಂದು ನಾನು ಸಾಹೇಬ್ರ 11 ತಿಂಗಳ ಪ್ರಧಾನಿ ಆಗಿದ್ದು ಕಾಲದ ಒಂದು ಮಾತನ್ನ ಹೇಳ್ತೇನೆ. ನೀವು ಜವಾಹರಲಾಲ್ ನೆಹರು ಅವರ ಕಾಲದಿಂದ ಹಿಡಿದು ಎಲ್ಲ ಪ್ರಧಾನಿಯವರ ರೆಕಾರ್ಡ್ ಅನ್ನ ನೋಡಿ, along with good, there is a long-term damage also, except in his case. In those 11 months, no negative long-term decision was taken. About which Prime Minister can you say that? ನೆಹರು ಅವರ ಕೆಲವು ದೊಡ್ಡ ವ್ಯಕ್ತಿ, ಆದರೆ ಕೆಲವು ಅವರ ಡಿಸಿಷನ್ಸ್ ಲಾಂಗ್ ಟರ್ಮ್ ಇದರಲ್ಲಿ ನೋಡಿದ್ರೆ ಈಗ ಅನ್ಸುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ. ಹಾಗೆ ಎಲ್ಲ ಪ್ರಧಾನಿ ಅವ್ರು ನೋಡಿ, he is the only one about whom nothing negative can be said. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.